ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಮಾತಿಗೆ ಮಾತು ಬೆಳೆಸಬೇಡಿ, ಇದೇ ಸುಖ ಸಂಸಾರದ ಗುಟ್ಟು. ವಿವಾಹದ ಬಳಿಕ ಪರಸ್ಪರ ಹೊಂದಾಣಿಕೆ ಇಲ್ಲದೆ ಇದ್ದರೆ ಆಗ ಖಂಡಿತವಾಗಿಯೂ ಜೀವನವು ಮುಂದೆ ಸಾಗದು. ವೈವಾಹಿಕ ಜೀವನದ ಎನ್ನುವುದು ಕೇವಲ ಎರಡು ಜೀವನಗಳ ಮಿಲನವಲ್ಲ, ಅಲ್ಲಿ ಎರಡು ಕುಟುಂಬಗಳು ಜೊತೆಯಾಗಿರಬೇಕು. ಹೀಗಾಗಿ ಮುಖ್ಯವಾಗಿ ಪತಿ ಹಾಗೂ ಪತ್ನಿ ಪರಸ್ಪರ ಹೊಂದಾಣಿಕೆ ಮಾಡಿಕೊಳ್ಳುವ ಜೊತೆಗೆ ಸಂಗಾತಿಯ ಕುಟುಂಬದವರ ಜೊತೆಗೆ ಹೊಂದಾಣಿಕೆಯಲ್ಲಿ ಇರಬೇಕು. ಕೆಲವರಿಗೆ ವಿವಾಹವಾದ ಬಳಿಕ ಪತ್ನಿಯ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳುವುದು ಕಷ್ಟವಾಗಬಹುದು. ಯಾಕೆಂದರೆ ಅವರ ನಡವಳಿಕೆ, ವರ್ತನೆ ಹಾಗೂ ಅಭ್ಯಾಸಗಳಿಗೆ ಹೊಂದಿಕೊಂಡು ಹೋಗುವುದು ಸ್ವಲ್ಪ ಕಷ್ಟ. ಕೆಲವರು ಪತ್ನಿಯನ್ನು ಸಂಪೂರ್ಣವಾಗಿ ತಿದ್ದಲು ಪ್ರಯತ್ನಿಸುವವರು, ಆದರೆ ಇದು ಸರಿಯಲ್ಲ. ಯಾಕೆಂದರೆ ಪತ್ನಿಯನ್ನು ತಿದ್ದಲು ಹೋದರೆ ಅದರಿಂದ ಸಮಸ್ಯೆಗಳು ಬರಬಹುದು. ಹೀಗಾಗಿ ಅವರ ನಡವಳಿಕೆಯಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಂಡು ಹೊಂದಾಣಿಕೆ ಮಾಡಿಕೊಂಡು ಹೋದರೆ ಒಳ್ಳೆಯದು. ಇದರಿಂದ ವೈವಾಹಿಕ ಜೀವನದಲ್ಲಿ ಯಶಸ್ಸನ್ನು ಪಡೆಯಬಹುದು. ಬೆಂಕಿಗೆ ತುಪ್ಪ ಸುರಿಯಬೇಡಿ. ಪತ್ನಿಯ ಯಾರೊಂದಿಗಾದರೂ ಜಗಳವಾಡುತ್ತಿರುವ ಸಂದರ್ಭದಲ್ಲಿ ನೀವು ಮನೆ ಪ್ರವೇಶ ಮಾಡಿದರೆ ಆಗ ಅವರು ನಿಮ್ಮನ್ನು ಕೂಡ ಬೈಯಲು ಆರಂಭಿಸುವುದು ಸಹಜ. ಇಂತಹ ಸಂದರ್ಭದಲ್ಲಿ ನೀವು ತುಂಬ ಶಾಂತವಾಗಿರಬೇಕು. ಬ್ರೇಕರ್ ಕುಕ್ಕರ್ ಹೇಗೆ ಇರುತ್ತದೆ ಎಂದು ನೀವು ಆಲೋಚನೆ ಮಾಡಿ, ಮತ್ತು ಅದರ ಬ್ರೇಕರ್ ಕಡಿಮೆಯಾದ ಬಳಿಕ ಅದು ಅಲ್ಲೇ ತಂಪಾಗುವುದು. ಹೀಗಾಗಿ ನೀವು ಕೂಡ ಇದರ ಮಧ್ಯೆ ಬಾಯಿ ಹಾಕಲು ಹೋಗಬೇಡಿ. ಅದರಿಂದ ದೂರವಿದ್ದರೆ ಅದು ತುಂಬ ಒಳ್ಳೆಯದು. ಹೊಂದಾಣಿಕೆಯ ಕಲೆ. ಕಚೇರಿಯಲ್ಲಿ ಯಾವುದಾದರೂ ಕೆಲಸದ ತುಂಬ ವ್ಯಸ್ತರಾಗಿ ಮನೆಗೆ ಬರುವ ವೇಳೆ ವಿಳಂಬವಾದರೆ ಆಗ ಪತ್ನಿಯ ಇದರ ಬಗ್ಗೆ ದೂರ ನೀಡಬಹುದು. ಆಕೆ ತನ್ನ ಕೋಪ ತೋರಿಸಬಹುದು. ಆದರೆ ನೀವು ಇದಕ್ಕೆ ಹೆಚ್ಚು ಮಾತನಾಡಲು ಹೋದರೆ ಆಗ ಮಾತಿಗೆ ಮಾತು ಬೆಳೆದು ದೊಡ್ಡ ರಾದ್ದಾದಂತ ಆಗಬಹುದು. ಇದರ ಬದಲಿಗೆ ನೀವು ಪರಿಸ್ಥಿತಿಗೆ ಹೇಗೆ ಹೊಂದಿಕೊಳ್ಳಬೇಕು ಎಂದು ನೀವು ಆಕೆಗೆ ತಿಳಿಸಿ. ಆಕೆಯಂತೆ ನೀವು ಕೂಡ ಕೋಪಗೊಂಡರೆ ಅದು ಸಮಸ್ಯೆಗಳನ್ನು ಹುಟ್ಟುಹಾಕಬಹುದು. ಪತ್ನಿಗೆ ಬಲವಿದ್ದರೆ ಯಾವಾಗಲೂ ಪುರುಷರ ಜೀವನದಲ್ಲಿ ಏಕಾಂಗಿಯಾಗಿ ಇರಲು ಆಗಲ್ಲ. ಅವರಿಗೆ ಮಹಿಳೆಯ ಬೆಂಬಲ ಬೇಕೇ ಬೇಕು. ಬಾಲ್ಯದಲ್ಲಿ ತಾಯಿ, ಸೋದರಿ, ಅದರ ಬಳಿಕ ಸ್ನೇಹಿತನೆ, ಪತ್ನಿ, ಹೀಗೆ ಮುಂದೆ ಸಾಗುತ್ತದೆ ಇರುವುದು. ವಿವಾಹವಾದ ಬಳಿಕ ಪತ್ನಿಯ ಪತಿಗೆ ಒಂದು ಬಲವಿದ್ದಂತೆ. ಆಕೆಯ ಇಲ್ಲದೆ ಕೆಲವೊಂದು ಕೆಲಸಗಳನ್ನು ಮಾಡಲು ಆಗಲ್ಲ. ಗಾಡಿಗೆ ಹೇಗೆ ಎರಡು ಚಕ್ರಗಳು ಬೇಕೋ ಅದೇ ರೀತಿಯಲ್ಲಿ ಜೀವನದ ಗಾಡಿಗೆ ಕೂಡ ಎರಡು ಚಕ್ರಗಳು ಬೇಕೇ ಬೇಕು. ಸಂಬಂಧವನ್ನು ಗುರುತಿಸಿ. ನೀವು ಸಂಜೆ ವೇಳೆ ಹಾಗೆ ಸ್ನೇಹಿತರ ಮನೆಗೆ ಪತ್ನಿಯ ಜೊತೆಗೆ ಹೋಗಬೇಕು ಎಂದು ಬಯಸಿದ್ದೀರಿ. ಆದರೆ ಪತ್ನಿಯ ಈ ವೇಳೆ ತುಂಬ ಬಳಕೆಗೆ ಆಗಿರಬಹುದು ಮತ್ತು ಇದರಿಂದ ಆಕೆ ಹೊರಗಡೆ ಹೋಗಲು ಆಗದು. ಆದರೆ ನೀವು ಸ್ನೇಹಿತನ ಮಗನೇ ಬರುತ್ತೇನೆ ಎಂದು ಹೇಳಿರುವ ಕಾರಣದಿಂದಾಗಿ ಪತ್ನಿಯ ಮನಸ್ಸಿಗೆ ನೋವು ಮಾಡಬಾರದು. ನೀವು ಸ್ನೇಹಿತನ ಮುಂದೆ ನಿಮ್ಮ ಇಮೇಜ್ ಉಳಿಸಿಕೊಳ್ಳಲು ಮನೆಯಲ್ಲಿ ರದ್ದಂತ ಮಾಡಬೇಡಿ. ಮೊದಲಿಗೆ ನೀವು ಯಾವ ಸಂಬಂಧವು ತುಂಬ ಹತ್ತಿರ ಮಾತು ಅನಿವಾರ್ಯ ಎನ್ನುವುದು ತಿಳಿಯಿರಿ. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.